ಇಳಿಯುವ ಮೊದಲು ಕಾರ್ಯ ಸಾಧಿಸಿಕೊಳ್ಳಬೇಕು. ಬಂದು ನೋಡಿದ್ರೆ ಇಂತಹ ಉಗ್ಗಾರ ಯಾಕೆ ಇದಕ್ಕೆಲ್ಲ ಕಾರಣೀಕರ್ತ ಇವನೇ ಆಗಿದ್ದಾರೆ. ಇಂತಹ ರೂಪ ಲಾವಣ್ಯ ಇದುವರೆಗೆ ನಾನು ಕಂಡದ್ದೆ. ಇವನಿಗೆ ಏನೇನು ಒಂದು ಮೂರು ಲೋಕದಲ್ಲಿ ಸಾಧ್ಯವೇ ಹಾಗೆ ಯಾರಾಗಿರ್ಬೋದು. ಇದನ್ನು ಮತ್ತೆ ಒಂದು ಕಾಣಬೇಕೆನ್ನುವಂತಹ ಆಸೆ ಅಧಿಕವಾಗುತ್ತಾ ಇದೆ. ಹಾಗಿದ್ದು ನಾನು ಬಂದಂತಹ ಕಾರ್ಯ ಏನು ಇವರು ಕೊಂದು ಮುಗಿಸಬೇಕು. ಹಾಗಾಗಿ ತೀರಿಸದೆ ಬಿಡಲೀತನ ಇಲ್ಲೇ ಮಾತನಾಡುತ್ತದೆ. ಒಳ್ಳ ಪ್ರವೇಶ ಯಾಕೆ ನೋಡುವವರೆಲ್ಲ ಕೇಳ್ತಾರಂತ ಹೇಳಿಕಾದ್ರು ಕೇಳುವವರೆಲ್ಲ ನೋಡ್ತಾ
ಬರ್ತಾ ಇರ್ತಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನೀವು ನೋಡಲು ಬೇಕು, ಕೇಳಲು ಬೇಕು. ಹಾಗಾಗಿ ಲಾಲಿಸಿ ಕೇಳಬೇಕು. ಅಮ್ಮ, ನಿಮ್ಮನ್ನೇ ಕಾಣಬೇಕಂತಹ ಉದ್ದೇಶ ಇರಿಸಿಕೊಂಡು ನಾನು ಈ ಕಡೆ ಪ್ರಾಯಕ್ಕೆ ಹೆಣ್ಮಕ್ಳಿಗೆ ನಾನು ಮದುವೆಂತ ಸಂಸ್ಕಾರ ಆಗ್ಬೇಕು, ಮದುವೆ ಎನ್ನುವುದು ಆಗ್ಬೇಕು. ನನ್ನ ಮದುವೆ ಆಗೋದಕ್ಕೆ ಎಷ್ಟು ಮಂದಿ ಸಾಲಾಗಿ ನಿಂತರು. ಹೌದಾ? ಹೌದೌದು. 18ರಿಂದ ಹಿಡಿದು 64ರ ಮುದುಕರು ಕೂಡ ನಾನಿದ್ದೇನೆ ನಾನು ಅನ್ಬೋದು, ನಾನಿದ್ದೇನೆ ನಾನು ಅನ್ಬೋದು. ಹೇಗೆ ಒಪ್ಪಿಕೊಟ್ಟೆಯಾ? ಹೇಗಮ್ಮ ಒಪ್ಪಿಕೊಳ್ಳುವುದು? ಯಾಕೆ ಹೆಣ್ಣಾದವಳು ಮದುವೆ ಆಗುವಂತಹ ಪುರದಲ್ಲಿ ನಾನು ಕೈ ಹಿಡಿಯುವಂತ ಹುಡುಗ ಹೀಗೆ ಇರಬೇಕು ಅಂತ ಆಸೆ ಹುಡುಗಿರುವ ಖಂಡಿತವಾಗಿ. ಕಣ್ಣು ಸರಿದ್ರೆ ಮೂಗು ಸರಿ ಇಲ್ಲ, ಮೂಗು ಸರಿದ್ರೆ ಬಾಯಿ ಸರಿ, ಅದೇ ಎಲ್ಲ ಸರಿದ್ರೆ ತಲೆ ಮೇಲೆ ಕೂದಲೇ ಇಲ್ಲ ಕೆಲವರು. ಅಂತವ್ರು ಕಟ್ಟಿಕೊಂಡು ಏನ್ ಮಾಡುದು ಹೇಗೆ ಅಲ್ಲವೇ? ಬೇಡ ಅಂತ ಆ ಊರನ್ನೇ ಬಿಟ್ಟು ಹೊರ ಊರನ್ನು ಸೇರಿಕೊಂಡು ಸೇರಿಕೊಂಡು ಹೌದಮ್ಮ. ಅಲ್ಲಿ ಹೇಗಾಗಿ ವಿಶೇಷ ಏನು ಗೊತ್ತಾ? ಏನು ಅಲ್ಲೊಂದು ಉತ್ಸವ ನಡೀತಾ ಇದೆ. ಉತ್ಸವ? ಹೌದು, ಯಾವ ಉತ್ಸವ? ದೇವಿ ಜಾತ್ರೆ. ದೇವಿ ಜಾತ್ರೆ. ಹೌದಮ್ಮ. ಅಲ್ಲಿಗೆ ಹೋದೆ ನಾನು. ಹೋದಾಗ ಅಂತಹ ಸಂದರ್ಭ ಅಲ್ಲಿ ಒಬ್ಬ ಪುರುಷನನ್ನು ಕಂಡೆ. ಅಲ್ಲಿ ಏನು ಚಂದ, ಹೌದಾ, ಏನು ಅಂದ, ನನ್ನ ಮನಸ್ಸಿಗೆ ಒಪ್ಪುವಂತಹ ಹುಡುಗ ಎನ್ನುವ ಹಾಗೆ ಭಾವಿಸಿ ನಮ್ಮ ಕಣ್ಣು ಕಣ್ಣು ಒಂದಾಯಿತು, ಶ್ರೀಮಾಂತುರವಾಯಿತು. ಮದುವೆ ಆಗುವ ಹಾಗೆ ತೀರ್ಮಾನವನ್ನು ಮಾಡಿಕೊಂಡೆವು. ಮಾಡಿಕೊಂಡಿರ? ಹೌದಮ್ಮ, ಮದುವೆ ಆಯಿತಮ್ಮ. ಒಳ್ಳೆದಲ್ವಾ? ಹೌದು. ನನ್ನ ಬದುಕು ಬಂಗಾರವಾಯಿತು ಎನ್ನುವ ಹಾಗೆ ನಾನು ಭಾವಿಸಿಕೊಂಡು ನಿಜವಾಗಿ ಹೇಳಬೇಕು, ಹೆಣ್ಣಿನ ಜೀವನ ಸಾರ್ಥಕತೆ ಒಂದು ಯಾವಾಗ ಪುರುಷನ ಕೈ ಹಿಡಿದಾಗ. ಹೌದಮ್ಮ. ಮತ್ತೆ ನಾನು ಹಾಗೆ ಭಾವಿಸಿಕೊಂಡೆ. ಮದುವೆಯಾದ ಪ್ರಾರಂಭದಲ್ಲಿ ನಾವು ಸುತ್ತದ ಮರವೇ ಇಲ್ಲ. ಅಂದ್ರೆ ಕೈ ಹಿಡಿತಿರ್ಬೇಕು. ಹಾಗೆ ಸುತ್ತಾಟ ಸುತ್ತಾಟ ತಿರುಗಾಟವೇ ಮಾಡಿದ್ದು. ಎಲ್ಲ ಮರದಲ್ಲಿ ನಮ್ಮದೇ ಹೆಸರು. ಹೌದಾ? ಕೆತ್ತಿದ್ದೆ ಅದು ಹಾಗೆ. ಹೌದು. ನಾವು ಸಾಗರಕ್ಕೆ ಹೋಗ್ಬಿಡ್ಬೋದು. ಎಲ್ಲಿ ಸಾಗ? ಯಾವ ಸಾಲ? ಯಾವ ಸಾಲ? ಸಂತೋಷವಂತಹ ಮುಳುಗುದಿ ಹೇಳು. ಹೌದು. ಬೇಗ ಹಾಗೆ ಪ್ರೀತಿ ಯಾವುದೇ ಒಂದು ದುರ್ಗುಣಗಳನ್ನು ಅವರಿಗೆ. ಹೌದಮ್ಮ. ಯೋಗ ಅಂತ ಹೇಳಿದ್ರೆ ಹೌದಮ್ಮ. ಯೋಗವೂ ಬೇಕು, ಭಾಗ್ಯವೂ ಬೇಕು ಅಂತ ಹೌದು. ಮತ್ತೆ ಹೌದು. ಮದುವೆಯಾಗಿ ಹಲವು ಕಾಲಗಳು ನಮ್ಮ ದಾಂಪತ್ಯ ಪ್ರತೀಕವಾಗಿ ಒಂದು ಗಂಡು ಮಗುವಿಗೆ ಒಂದು ಜನ್ಮವನ್ನು ಕೊಡ್ತೀನಿ. ಇನ್ನು ಜೀವನದಲ್ಲಿ ಏನು ಬೇಕು? ಹೌದಮ್ಮ. ಅಷ್ಟೇ ನನ್ನ ಸಂತೋಷಕ್ಕೆ ಪಾಲವೇ. ಮತ್ತೆ ಯಾವಾಗಲೂ ಪ್ರತಿನಿತ್ಯ ಮನೆಗೆ ಬರ್ತಾ ಇದೆ. ಮನೆಗೆ ಬರುವವರು ಆಮೇಲೆ ದಿನ ಕಳೆದಂತೆ ಒಂದು ವಾರಕ್ಕೆ ಬರೋದಕ್ಕೆ ಪ್ರಯತ್ನ ಪಡ್ತಾರೆ. ಒಂದು ವಾರ ಕಳೆದ ಕೆಲಸದ ಒತ್ತಡ ಇರಬೇಕು ನಾನು ಭಾವಿಸಿಕೊಂಡಿದ್ದೇನೆ. ಸಂಸಾರ ಎನ್ನುವಂತಹ ನೌಕೆಯನ್ನು ಮತ್ತೆ ಸಾಗಿಸುವುದಕ್ಕೆ ಒಬ್ಬರು ಇರುವುದಕ್ಕೆ ಮತ್ತೆ ಮೂರಾಗಿ ಹೆಚ್ಚಾಗಿ ಬಿಡುವಬೇಕಲ್ಲ. ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು. ಕೆಲವರು ನಿಲ್ಲಿದ್ದಾರೆ, ಎರಡು ಕಡೆ ಹೋಗೋರಿದ್ದಾರೆ. ಹೌದಮ್ಮ. ಹೌದು. ಅದೇ ಹಾಗೆ ದುಡಿಯಬೇಕಾಗುತ್ತದೆ. ಹೌದಮ್ಮ. ನಾನು ಹಾಗೆ ಭಾವಿಸಿಕೊಂಡಿದ್ದೆ. ಆಮೇಲೆ ವಾರಕ್ಕೊಮ್ಮೆ ಬರುವವರು ತಿಂಗಳಿಗೊಮ್ಮೆ ಬರುವುದಕ್ಕೆ ಪ್ರಾರಂಭ ಮಾಡಿದ್ರು. ಹೌದಾ? ತಿಂಗಳಿಗೊಮ್ಮೆ. ಹೌದು. ಕೆಲಸದ ಒತ್ತಡ ಇರಬೇಕು, ಇರಬಹುದು, ಇರಬೇಕಾಗುವುದಿಲ್ಲ. ಹೌದು. ಪುರುಷರಿಗೆ ಹಾಗೆ ಹಾಗೆ ಹೇಳುವಂತ ಭಾವಿಸಿಕೊಂಡು ಸಮಯವನ್ನು ಕಾಯುತ್ತಾ ಇದ್ದೆ. ಒಂದು ದಿವಸ ರಾತ್ರಿ ತಡವಾಗಿ ಬಂದ ದೂರಕ್ಕೆ ಬರುವುದನ್ನು ಗಮನಿಸಿದೆಯಾ? ಮತ್ತೆ ಮತ್ತೆ ನನ್ನವರು ಬರುವುದು ದೂರ ಅಳತೆ ಮಾಡಿ ನಾವು ಹಾಗೆ ಆಲೋಚನೆ ಮಾಡಿ ದಾರಿಯನ್ನು ಅಳತೆ ಮಾಡ್ತಾರ. ಬಲಕ್ಕೆ ಎಷ್ಟು ಉಂಟು, ಎಡಕ್ಕೆ ಎಷ್ಟು ಉಂಟು. ಆಮೇಲೆ ಗೊತ್ತಾಯ್ತಲ್ಲ, ಹತ್ತಿರ ಬಂದು ನೋಡ್ತೇನೆ. ವಾಸನೆ ಯಾರು ನಿಮ್ಮನ್ನು ಹೇಳಿದ ಸತ್ಯ ಯಾರಿಗೆ? ನನ್ನ ಗಂಡನ ಬಾಯಿ ವಾಸನೆ. ಮತ್ತೆ ಸೇವನೆ. ಇದೊಂದು ಬಿಟ್ಟರೆ ಬೇರೆ ಯಾವುದಿಲ್ಲ. ಅದೊಂದು ಇದು ಬೇರೆ ಏನು ಇಲ್ಲ. ಒಳ್ಳೆ ಬೇರೆ ಹೌದು. ಬಿಟ್ಟು ಬೇರೆ ಬೇರೆ ಏನೂ ಇಲ್ಲ. ಆಯ್ತು. ಹೌದು. ಅಲ್ಲ ಮಾತನ್ನು ಹೇಳಿದೆ ನಾನು. ಸುಧಾರಿಸಿಕೊಂಡು ಅಂತ ಹೇಳಿದ್ರು. ಆಮೇಲೆ ಮರುದಿವಸ ಗೊತ್ತಾಯ್ತಮ್ಮ. ಗೊತ್ತಾಯ್ತಾ? ಹೌದು. ಅದನ್ನು ಬಿಟ್ಟರೆ ಬೇರೆ ಯಾವುದು ಅಲ್ಲ? ಅದನ್ನು ಮೂರು ಬಿಟ್ಟರೆ ಮತ್ತೆ ಮತ್ತೆ ಯಾವ ನಾನು ಒಂದು ಕೇಳಿದ್ದೆ. ಯಾಕೆ ಸ್ವಾಮಿ ಕೆಲಸ ಮಾಡ್ತೀರಿ? ಸಿಟ್ಟು ಬಂದು ಒಂದೇ ಏಟು ಹೊಡಿದ್ರೆ ಇವತ್ತು ನನಗೆ ಹೊಡಿಯೋದಕ್ಕೆ ಒಂದು ಏನಾಯ್ತು? ಆ ಏಟನ್ನು ನನಗೆ ಬೀಳುವ ಬದಲು ಮತ್ತೆ ನನ್ನ ಮಗುವಿಗೆ ಬಿತ್ತಮ್ಮ. ಇಳೆಯ ಮಕ್ಕಳಿಗೆ ಏನಾಯ್ತು? ಮತ್ತೆ ಸತ್ತೇ ಹೋಯಿತಮ್ಮ. ಎಷ್ಟಾಗ್ತದೆ? ಕಾಂತಾರಕ್ಕೆ ಹೋಗ್ಬೇಕು. ಕಾಂತಾರ ಬಹಳ ಹಿತ. ಆದ್ರೆ ಅಲ್ಲಿ ಮೃಗಗಳಿರ್ತದಂತೆ. ಸಿಂಹ
ಇನ್ನೊಂದು ಕೆಲಸ ಉಂಟು. ಯಾವುದು? ನೀರು ತರುವುದು. ಬಾವಿಗೆ ಬಾವಿಗೆ ನೀರು ತರುವುದು. ಹಗ್ಗ ಕೊಡ್ತೀರಾ? ಅದು ಬೇಗ ನಿನಗೆ. ಮತ್ತೆ ಹಗ್ಗ ಬಿಡುವ ಅಲ್ಲೇ ಉಂಟು. ಎಲ್ಲರ ನೀರು ತರುವುದು ಒಂದು ತರ್ತುಂಟು. ಈಗ ಬರ್ತದೆ. ಅಮ್ಮ ಅಮ್ಮ ಅಲ್ಲಿ ಇಲ್ಲಿ ಬನ್ನಿ. ನಿಮ್ಮಲ್ಲಿ ನೀರು ತನಿತನಾಗಿ ಮೇಲೆ ಬರುತ್ತಿರುವ ಆ ವ್ಯವಸ್ಥೆ ಇಲ್ಲ ನಮ್ಮಲ್ಲಿ. ಇಲ್ವಾ? ಇಲ್ಲ, ಆ ವ್ಯವಸ್ಥೆ ಬೇಡ. ನಮ್ಮದೇ ಸೇರ್ಬೇಕು. ಅಮ್ಮ ಏನು ಬಾವಿ ತುಂಬಾ ಆಳ ಅಂತ ಆಳದಂತೂ ನನಗೆ ಆಳ ನೋಡಿದೆ. ಏನಾಗ್ತದೆ ಏನಾಗ್ತಿದ್ರೆ ಬಡಪ್ಪನ ಒಳಗೆ ನಾನು ಒಳಗೆ ಸಮಸ್ಯೆ ಆಗ್ತದೆ. ಮತ್ತು ನೀರು ಕುಡಿಬೇಕಲ್ಲ. ಯಾಕಂದ್ರೆ ಅದು ಬೇಡ. ಘಾಟಿಗೆ ಆಗುದಿಲ್ಲ, ನೀರಾಗುದಿಲ್ಲ. ಯಾವ್ದಮ್ಮ? ಅಡುಗೆ ಕೆಲಸ ಅಡುಗೆ ಗಂಡು ಚಟ್ಟಿ ನಾನು ಮಾಡ್ತೇನೆ ನೋಡಿ. ಅದೊಂದು ಬೇಡ. ನಮ್ಮನ್ನು ಬರ್ತಿದ್ರೆ ಊಟ ಮಾಡ್ಲಿಕ್ಕೆ ಆಗುದಿಲ್ಲ. ನಮಗೆ ಬರ್ತಾರೆ ಇನ್ನಾದ್ರೂ ಊಟ ಮಾಡ್ಬೋದು. ನೀವಿನ ಆಸೆ ಬಿಡಿ. ಯಾವುದು ಊಟ ಮಾಡುವ ಆಸೆ ಬಿಡು. ಆ ಕೆಟ್ಟ ರುಚಿ, ಆ ಕೆಟ್ಟ ಹೊಸ ರುಚಿ ಹೇಗೆ ನಾನು ತೋರಿಸ್ಕೊಡ್ತೀನಿ. ಇಲ್ಲಿಂದ ಕಲಿಬೇಕು. ಅಡಿಗೆ ಮನೆ ಬಿಟ್ಟು ಆ ಕಡೆ ಹೋಗಿ ನೀರು ಬೇಕು. ಯಾವುದು ಯಾವುದು ಅದು ಎಷ್ಟು ಬೇಕು ಇಷ್ಟು ಬಗ್ಗೆ ಬೇಕು. ನೀನು ಎಷ್ಟು ಬಗ್ಗೆ ನೀವು ಎಷ್ಟು ಬಂದಿದೆ ಹೇಳಿ. ನಿಮಗೆ ಯಾವ್ದು ಬೇಕು ಹೇಳಿ. ಯಾವ್ದು ಯಾವುದು ಬಗ್ಗೆ ನನಗೆ ಹೊರತಾಗಿ ಉಳಿಸ್ಬೇಕು. ಅಮ್ಮ ಏನು ನನಗೆ ಬೆಂಕಿ ಕಂಡ್ರೆ ಆಗೋದಿಲ್ಲಮ್ಮ. ಬೆಂಕಿ ಕಂಡ್ರೆ ಆಗೋದಿಲ್ಲ. ಕಂಡ್ರೆ ಆಗ್ತಿಲ್ವಾ? ಕಾಂತಾರ ಹೊರಗೆ ಬರುವುದು. ಬೆಂಕಿ ಕಂಡ್ರೆ ಹೊಸ ರೋಗ. ಹೊಸ ರೋಗ ಇಲ್ಲದ್ದು. ಮತ್ತೆ ಮಾಡುವುದು ಅದು black bird. ಅದನ್ನು ಹಾಡು ತಿನ್ಲಿಕ್ಕೆ ಆಗುದಿಲ್ಲ. ಈಗ ಕಾಂತಾರ ಆಗುದಿಲ್ಲ, ನೀರ ಆಗುವುದಿಲ್ಲ, ಮತ್ತೆ ಅಡುಗೆ ಆಗುದಿಲ್ಲ. ಒಂದು ಗೊತ್ತಿಲ್ಲ ಅಂದ್ರೆ ಎಲ್ಲ ಗೊತ್ತುಂಟು. ನೀವು ಹೇಳಿದ್ರೆ ಆಯ್ತಾ? ಇಂಥದ್ದು ಹೇಳಿದ ಮಾಡಿದ್ರೆ ಬೇಗ ಮುಗಿಸ್ತೇನೆ. ಇನ್ನು ಸಾಕು. ಯಾವುದು ಬೇಡ. ಹಾಗಾಗಿ ಅದು ಸರಿಯಾಗುದಿಲ್ಲ ಅಂತ ನಾನು ಹೇಳಿದ ಯಾವುದೂ ಕೆಲಸ ನಿಮ್ಗೆ ಆಗುವುದಿಲ್ಲ. ಈಗ ನೀನೇ ಒಂದು ಕೆಲಸ ಹೇಳು. ಆಗಲಿ ನಾನು ಹೇಳ್ಬೋದು. ನಿನ್ಗೆ ಯಾವ ಕೆಲಸ ಹಾಕಿದ್ದೀನಿ? ಯಾವ ಕೆಲಸ ನನಗೆ ಯಾವುದು ಕೆಲಸ ಯಾವ್ದಾದ್ರು ಏನು? ಅಡುಗೆ ಕೆಲಸ? ಅಮ್ಮ ಇದೇನಮ್ಮ? ಇದೆ ಮತ್ತೆ ಮಗ. ಹೌದಾ? ನಿನ್ನ ಹೆಸರು ಹೇಗೆ? ರಂಗ. ಮಂಗ. ಮಂಗ ನೀನು ರಂಗ. ಇದೇನಾಗುವುದಮ್ಮ? ಯಾವುದು? ಇತ್ತದ ರಂಗನ ಎತ್ತಿ ಕೊಂಗ ಅವರು ಯಕ್ಷಗಾನ ಪ್ರಿಯರು 2023ರಲ್ಲಿ ಕೂಡ ಕಂಟಿನ್ಯೂ ಡಾಕ್ಟರ್ ಸಂಜಯ್ ಬೈಪಾಳ ದಂಪತಿಗಳು ಕಲಾವಿದರನ್ನು ಗೌರವಿಸ್ತಾ ಇದ್ದಾರೆ. निर्मलाय प्रशांताय रत्नामूर्ते नमः। अत्यंत बालं प्रतीक स्वप्रकाशं विश्वासं
पितृस्तके मुरुणाधर्मायता क्षमपुष्टं स्मरामि सदाशिवकुमारं शंकराचार्यमध्यमां अस्मदाचार्यपर्यन्तां वन्दे गुरुपरम्परां ಜಿಲ್ಲೆಯ ಪ್ರಸಿದ್ಧ ಧಾರ್ಮಿಕ ಕೇಂದ್ರವಾದಂತಹ ನಾಗಲ್ಪಾಡಿ ಈ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಮಾತೆಯಾದಂತಹ ಡಾಕ್ಟರ್ ಸಂಜಯ್ ಬೆಳಕಳ ಅವರ ದಂಪತಿಗಳ ಒಂದು ಸೇವಾರೂಪವಾಗಿ ಇವತ್ತು ನಮ್ಮ ಜಿಲ್ಲೆಯ ನಿಜಮೇಳ ಹನುಮಗಿರಿ ಮೇಳದ ಯಕ್ಷಗಾನ ಪ್ರದರ್ಶನ ನಡೀತಾ ಇದೆ. ನಮ್ಮ ಕರಾವಳಿಯಾದ್ಯಂತ ಉಡುಪಿ ಕಾಸರಗೋಡು ಜಿಲ್ಲೆಗಳಿರ್ಬೋದು ಯಾವುದೇ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಅಥವಾ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳಲ್ಲಿ ಮುಖ್ಯವಾಗಿ ನಮ್ಮ ಯಕ್ಷಗಾನಗಳು ಪ್ರದರ್ಶಿಸಲ್ಪಡ್ತಾ ಇದೆ. ಅದಕ್ಕೆ ಮುಖ್ಯ ಕಾರಣ ಅಂದರೆ ಇವತ್ತು ಯಕ್ಷಗಾನ ಒಂದು ರೀತಿಯಲ್ಲಿ ಸಮಾಜಕ್ಕೆ ಒಂದು ಉತ್ತಮ ಸಂದೇಶವನ್ನು ನೀಡುವಂತಹ ಮಾಧ್ಯಮ ಕಲೆಯಾಗಿ ಇವತ್ತು ನಮ್ಮ ಮಧ್ಯೆ ಅದು ಪ್ರದರ್ಶನಗೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಹಿಂದಿನಿಂದಲೂ ಎಲ್ಲ ಬ್ರಹ್ಮಕಲಶ ಇರ್ಬೋದು, ಜಾತ್ರೋತ್ಸವ ಕಾರ್ಯಕ್ರಮಗಳಲ್ಲಿ ಮೊದಲ ಒಂದು ರೀತಿಯಿಂದ ಒಂದು ದಿವಸ ಯಕ್ಷಗಾನ ಕಾರ್ಯಕ್ರಮ ಇದ್ದೇ ಇರ್ತದೆ. ಕಥೆಗಳಿರ್ಬೋದು, ನಮ್ಮ ಐತಿಹಾಸಿಕ ಕಥೆಗಳಿರ್ಬೋದು, ಒಳ್ಳೆಯ ಸಂದೇಶಗಳುಳ್ಳಂತಹ ಸಾಮಾಜಿಕ ಕಥೆಗಳಿರ್ಬೋದು. ಯಕ್ಷಗಾನದ ಮೂಲಕ ಇವತ್ತು ಪ್ರದರ್ಶನಗೊಳ್ಳುತ್ತಾ ಇದೆ ಮತ್ತು ಜನಗಳಿಗೆ ತಲುಪ್ತಾ ಇದೆ. ಹಾಗಿರುವಾಗ ಒಂದಲ್ಲ ಒಂದು ರೀತಿಯ ಕಾರಣದಿಂದ ಈ ಯಕ್ಷಗಾನ ಕಲೆ ಇವತ್ತು ಹಿಂದಿನಿಂದಲೂ ಅದು ಬೆಳೆದು ಉಳಿದು ಇವತ್ತು ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ನಮ್ಮ ಮಧ್ಯೆ ಅದು ಉಳಿತಾ ಇರೋದು ನಮಗೆ ಸಂತೋಷದ ವಿಷಯ. ಹಾಗಿರುವಾಗ ಅಂತಹ ಒಂದು ಕಲೆಯನ್ನು ಪೋಷಿಸುವ ಸಲುವಾಗಿ ಮತ್ತು ಇಂತಹ ಜಾತ್ರೋತ್ಸವದ ಸಂದರ್ಭದಲ್ಲಿ ಅದನ್ನು ಪ್ರದರ್ಶಿಸುವ ಸಲುವಾಗಿ ಡಾಕ್ಟರ್ ಸಂಜಯ್ ಬೆಳಕಳ ದಂಪತಿಗಳು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ಖಂಡಿತವಾಗಿ ಅಭಿನಂದನೆಗೆ ಒಳಪಡುವಂತಹ ಒಂದು ವಿಷಯ. ಹಾಗಾಗಿ ಈ ಸಂದರ್ಭದಲ್ಲಿ ಅದನ್ನು ಹೃದಯವಾಗಿ ಅಭಿನಂದಿಸ್ತಾ ಅದರ ಜೊತೆಯಲ್ಲಿ ಹಿರಿಯರಾದಂತಹ ಕಲಾವಿದರನ್ನು ಬೆಂಗಳೂರಿ ಸುಬ್ರಹ್ಮಣ್ಯ ಅವರನ್ನು ಇಲ್ಲಿ ಈ ವೇದಿಕೆಯಲ್ಲಿ ಸನ್ಮಾನಿಸ್ತಾ ಇದ್ದಾರೆ. ಯಕ್ಷಗಾನ ಕ್ಷೇತ್ರದಲ್ಲಿ ತಮ್ಮ ಸೇವೆಯನ್ನು ಸಾಧನೆ ಮಾಡಿದಂಥ ಅವರನ್ನು ಒಂದು ರೀತಿಯಿಂದ ಈ ಕಾರ್ಯಕ್ರಮದಂತೆ ಸನ್ಮಾನಿಸುವುದರಿಂದ ಒಬ್ಬ ಕಲಾವಿದ ಒಂದು ತಲೆಮಾರಿಗೆ ಪರಿಚಯ ಪಡಲಿಕ್ಕೆ ಕಾರಣ ಆಗ್ತದೆ. ಆಲ್ಮೋಸ್ಟ್ ಈಗಿನ ತಲೆಮಾರಿನವರಿಗೆ ಅವರ ಬಗ್ಗೆ ಗೊತ್ತಿರಲಿಕ್ಕಿಲ್ಲ. ಹಾಗಿರುವಾಗ ಇಂಥ ಕಾರ್ಯಕ್ರಮಗಳಲ್ಲಿ ಕಲಾವಿದರು ಪ್ರದರ್ಶಿಸಲ್ಪಟ್ಟರೆ ಆ ಕಲಾವಿದರು ಯಾವತ್ತೂ ಅವರು ಎಲ್ಲರ ನೆನಪಿನಲ್ಲಿ ಉಳಿಲಿಕ್ಕೆ ಮತ್ತು ಯುವ ಜನರಿಗೆ ಪರಿಚಯ ಆಗಲಿಕ್ಕೆ ಕಾರಣ.